ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ವರ್ಕ್ ಫ್ರಮ್ ಹೋಮ್ ಜಾಬ್ಸ್. ಸೊ ಇವತ್ತು ನಾನು ಶೇರ್ ಚಾಟ್ ಅಲ್ಲಿ ಕನ್ನಡದವರಿಗಾಗಿನೇ ಬಿಟ್ಟಿರುವಂತ ಒಂದು ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಕಂಟೆಂಟ್ ಮಾಡರೇಷನ್ ಅಂತ ಹೇಳಿ, ಅಂತಂದ್ರೆ ರಿಪೋರ್ಟ್ ಮಾಡಿರುವಂತ ವಿಡಿಯೋಸ್ ನ ನೀವು ಮ್ಯಾನೇಜ್ ಮಾಡಿರುವಂತದ್ದಾಗಿರ್ತದೆ. ಅವ್ರು ರಿಪೋರ್ಟ್ ಮಾಡಿರೋದು ಸರಿನಾ ತಪ್ಪಾ ಅಂತ ಹೇಳಿ ನೋಡ್ಬಿಟ್ಟು ಯಾವ ಕೆಟಗರಿಯಲ್ಲಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ನೋಡ್ಬಿಟ್ಟು ನೀವು ಪ್ರೊಸೀಡ್ ಆಗುವಂತದ್ದು ಇರ್ತದೆ. ತುಂಬಾ ಈಸಿ ಇದೆ ಜಾಬ್. ಇದಕ್ಕೆ ಸ್ಯಾಲರಿ ಬಂದು 20,000 ಇದೆ. ಹಾಗೆ ರೊಟೇಷನಲ್ ಶಿಫ್ಟ್ ಕೂಡ ಇರ್ತದೆ. ನೀವೇನಾದ್ರೂ ಡಿಗ್ರಿ ಹಾಗೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಈ ಜಾಬ್ಗೆ ಖಂಡಿತವಾಗಿಯೂ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಥವಾ ಡಿಗ್ರಿನೂ ಆಗಿಲ್ಲ, ಬೇಸಿಕ್ ಒಂದು 10th 8th ಪಾಸ್ ಆಗಿದೆ ಅಂತ ಇದ್ರೂ ಕೂಡ ಅಪ್ಲೈ ಮಾಡಿ. ಬಿಕಾಸ್ ಇವ್ರೇನು ಕ್ವಾಲಿಫಿಕೇಶನ್ ಏನು ಮೆನ್ಷನ್ ಮಾಡಿಲ್ಲ. ಹಾಗೆ ಯಾಕಂತಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಂದ್ರೆ ತುಂಬಾ ಕಷ್ಟ ಸಿಗೋದು. ಯಾಕಂದ್ರೆ ಜೆನ್ಯೂನ್ ಆಗಿರೋದಂತೂ ಸಿಗೋದು ತುಂಬಾನೇ ಕಷ್ಟ ಇದೆ. ನೀವು ಒಂದ್ ಜಾಬಿಗೆ ಅಪ್ಲೈ ಮಾಡ್ಬಿಟ್ಟು ಇದಾಗುತ್ತೆ ಅಂತ ಹೇಳಿ ಕುತ್ಕೊಂಡ್ರೆ ಆಗಲ್ಲ. ಯಾವ್ದೆಲ್ಲ ಜೆನ್ಯೂನ್ ಆಗಿರುವಂತ ಜಾಬ್ಸ್ ಇದೆ ಅದಕ್ಕೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ತಾನೆ ಇರ್ಬೇಕು. ಹಾಗೆ ನಿಮ್ಮ ರೆಸ್ಯೂಮೆ ಕೂಡ ಒಂದು ರೆಸ್ಯೂಮ್ನ ತಗೊಂಡೋಗಿ ಎಲ್ಲಾ ಜಾಬಿಗೂ ಹಾಕುವಂತದ್ದಲ್ಲ. ಅದರಲ್ಲಿ ಯಾವ ತರ ಜಾಬ್ ಡಿಸ್ಕ್ರಿಪ್ಷನ್ ಯಾವ ತರ ಕೊಟ್ಟಿದ್ದಾರೆ, ಜಾಬ್ ರೋಲ್ ಏನು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ನೀವು ರೆಸ್ಯೂಮೆನ ರೆಡಿ ಮಾಡ್ಕೊಳ್ಳಿ. ನಿಮಗೆ ರೆಸ್ಯೂಮೆನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಕ್ಯಾನ್ವಾ ಮತ್ತೆ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ರೆಸ್ಯೂಮೆನ ಅದು ಫ್ರೀ ಆಗಿ ರೆಡಿ ಮಾಡ್ಕೋಬಹುದು. ಸೊ ಇವಾಗ ಈ ಜಾಬ್ ಬಗ್ಗೆ ಏನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ಗೆ ಲೀಡ್ ಆಗ್ತದೆ. ಇಂಟರ್ನ್ ಕನ್ನಡ ಕಂಟೆಂಟ್ ಆಪರೇಷನ್ಸ್ ಫ್ರೆಶರ್ ಅಪ್ಲೈ ಮಾಡ್ಬೋದು ಇದಕ್ಕೆ, ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈ ಮಾಡಿದರೆ ನಿಮಗೆ ಇದೊಂದು ಪ್ಲಸ್ ಆಗಿರ್ತದೆ. ಆಮೇಲೆ ಹೂ ಆರ್ ವಿ ಆ್ಯಂಡ್ ವಾಟ್ ಡು ವಿ ಡೂ ಇದ್ರ ಬಗ್ಗೆ ನೀವೇ ಓದ್ಕೊಳ್ಳಿ, ನಾನು ಡೀಟೇಲ್ ಆಗಿ ಏನೂ ಹೇಳಲ್ಲ. ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅವರು ಡೀಟೇಲ್ ಆಗಿ ಓದ್ಕೊಂಡು ಅಪ್ಲೈ ಮಾಡಿ. ವಾಟ್ ಡಸ್ ದ ಟೀಮ್ ಡೂ ಅಂದರೆ ಟೀಮಲ್ಲಿ ಏನೇನು ಮಾಡ್ತದೆ ಅಂತ. ವಾಟ್ ಯು ವಿಲ್ ಡೂ ಅಂದರೆ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅಂತ ಹೇಳಿ, ಅದು ನಾನೇನು ಹೇಳಲ್ಲ. ಹೂ ಆರ್ ಯು ನೀವೇನಾಗಿರಬೇಕು ಅಂತಂದರೆ ಇಲ್ಲಿ ಕನ್ನಡ ಗೊತ್ತಿರಬೇಕು. ಹಾಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗೆ ಬೇಸಿಕ್ ಸ್ಕಿಲ್ಸ್ ಇರಬೇಕು. ಸ್ಟ್ರಾಂಗ್ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂದರೆ ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡುವಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಇದನ್ನೆಲ್ಲ ಓದ್ಕೊಳ್ಳಿ. ನೀವು ಮೇಯ್ನ್ ಆಗಿ ಎಷ್ಟು ಗೊತ್ತಿರಬೇಕು. ವೇರ್ ಯು ವಿಲ್ ಬಿ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನೀವು ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡ್ತೀರಾ. ಸೊ ಇದೆಲ್ಲ ನೀವು ಓದ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ಬಂದರೆ ನಿಮಗೆ ಅಪ್ಲೈ ಅಂತ ಇದೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಏನಂತಂದರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮದು ರೆಸ್ಯೂಮೆನ ರೆಡಿ ಮಾಡ್ಕೊಳ್ಳಿ. ನಾನು ಹೇಳ್ದಾಗೆ ಕ್ಯಾನ್ವಾ ಮತ್ತು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ರೆಸ್ಯೂಮೆನ ರೆಡಿ ಮಾಡ್ಕೊಳ್ಳಿ. ನಿಮಗೇನಾದರೂ ರೆಸ್ಯೂಮೆ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ರೆಡಿ ಮಾಡ್ಕೊಂಡಾದಮೇಲೆ ಇದನ್ನು ಅಪ್ಲೈ ಮಾಡೋಕ್ಕೆ ಹೋಗಿ. ಸೊ ಇಲ್ಲಿ ರೆಸ್ಯೂಮೆನ ಅಟ್ಯಾಚ್ ಮಾಡಿ. ಅದಾದಮೇಲೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ನಿಮ್ಮ ಇಮೇಲ್. ನಂದು ಇನ್ನೊಂದು ಸಜೆಷನ್ ಏನಂತಂದರೆ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗೆ ಏನಾದರೂ ಅಪ್ಲೈ ಮಾಡ್ತಿದ್ದೀರಾ ಅಥವಾ ಜಾಬ್ ಸರ್ಚ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕಂತಲೇ ಒಂದು ಸಪ್ರೇಟಾಗಿ ಇಮೇಲ್ನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಇದ್ರದ್ದೆಲ್ಲ ಮೇಲ್ ಬಂದು ನಿಮಗೆ ಡಿಸ್ಟರ್ಬ್ ಆಗೋಲ್ಲ, ಅಥವಾ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನೀವು ಮಿಸ್ ಮಾಡ್ತೀರಾ. ಅದಕ್ಕೋಸ್ಕರ ನನ್ನ ಒಂದು ಸಜೆಷನ್ ನಿಮಗೆ. ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ ಹಾಕಿ, ಜಿಪ್ ಕೋಡ್ ಹಾಕಿ. ಜಿಪ್ ಕೋಡ್ ಹಾಕಿದಾಗ ಆಟೋಮೆಟಿಕ್ಕಾಗಿ ಅಡ್ರೆಸ್ ತೊಗೊಳ್ತಿದೆ. ತೊಗೊಂಡಿಲ್ಲ ಅಂತಂದರೆ ನೀವು ಜಸ್ಟ್ ಮೇನ್ ಅಡ್ರೆಸ್ ಒಂದು ಹಾಕಿ. ಹಾಗೆ ಇಲ್ಲಿ ಫುಲ್ ಅಡ್ರೆಸ್ ಕೇಳಿದೆ. ಆಮೇಲೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನ ಮೆನ್ಷನ್ ಮಾಡಿ. ಇದಕ್ಕೆ ರಿಲೆವೆಂಟ್ ಆಗಿ ನೀವೆಲ್ಲಾದರೂ ಬೇರೆ ಕಡೆ ವರ್ಕ್ ಮಾಡಿದರೆ ಅದರ ಎಕ್ಸ್ಪೀರಿಯನ್ಸ್ ಕೂಡ ಹಾಕಿ. ಹಾಗೆ ಕರೆಂಟ್ ಕಂಪ್ನಿ, ನೀವೇನಾದರೂ ವರ್ಕ್ ಮಾಡ್ತಾಯಿದ್ರೆ ಅದು ಕಂಪ್ನಿನ ಹಾಕಿ. ಏನೂ ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಯಾಕಂತಂದರೆ ಇಲ್ಲಿ ಮ್ಯಾಂಡೇಟ್ರಿ ಮೆನ್ಷನ್ ಮಾಡೋದು ಮ್ಯಾಂಡೇಟ್ರಿ ಆಗಿದೆ. ಹಾಗಾಗಿ ನೋಟಿಸ್ ಪೀರಿಯಡ್ ಇದ್ದರೆ ಮೆನ್ಷನ್ ಮಾಡಿ, ಇಲ್ಲಾಂದರೆ 0 ಅಂತ ಕೊಡಿ. ನೆಕ್ಸ್ಟ್ ಕೆಳಗೆ ಬಂದರೆ ಸ್ಕ್ರೀನಿಂಗ್ ಕ್ವೆಶನ್ಸ್ ಕೇಳಿದ್ದಾರೆ. ಡೂ ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ವಿತ್ ದ ಕಂಟೆಂಟ್ ಆರ್ ಸೋಷಿಯಲ್ ಮೀಡಿಯಾ ಇನ್ ಕನ್ನಡ ಲ್ಯಾಂಗ್ವೇಜ್ ಅಂತ. ನೀವು ಆಲ್ರೆಡಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಥವಾ ನೋ. ಹಾಗೆ ವಾಟ್ ಈಸ್ ಯುವರ್ ಪ್ರೊಫಿಷಿಯನ್ಸಿ ಇನ್ ಕನ್ನಡ, ರೀಡ್, ರೈಟ್, ಸ್ಪೀಕ್ ಅಂತ 3 ಸೆಲೆಕ್ಟ್ ಮಾಡಿ. ಆರ್ ಯು ಅವೈಲೇಬಲ್ ಫಾರ್ ದ ಇಂಟರ್ನ್ಶಿಪ್ ಡ್ಯೂರೇಷನ್ ಆಫ್ 6 months ಅಂತಂದರೆ ಜಸ್ಟ್ 6 months ಅಂತ ಅಷ್ಟೇ ಇಂಟರ್ನ್ಶಿಪ್ಪಿಗೆ ಕೇಳಿದ್ದಾರೆ. ಎಸ್ ಅಂತ ಕೊಡಿ. ಆರ್ ಯು ಓಕೆ ವಿತ್ ದ ಇಂಟರ್ನ್ಶಿಪ್ ಸ್ಟಿಪೆಂಡ್ ಆಫ್ ₹20,000 per month ಎಸ್ ಅಂತ ಕೊಡಿ. ಇನ್ ಹೌ ಮೆನಿ ಡೇಸ್ ಕ್ಯಾನ್ ಯು ಜಾಯಿನ್ ಇಫ್ ಸೆಲೆಕ್ಟೆಡ್, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಕೊಡಿ. ನೆಕ್ಸ್ಟ್ ವಾಟ್ ಈಸ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಷನ್, ಆರ್ ಯು ಕರೆಂಟ್ಲಿ ಸ್ಟಡಿಂಗ್. ನೀವೇನಾದರೂ ಸ್ಟಡಿ ಮಾಡ್ತಾ ಇದ್ದರೆ ಮೆನ್ಷನ್ ಮಾಡಿ, ಅಥವಾ ನಿಮ್ಮದು ಇಲ್ಲ ಅಂತಂದರೆ ನೀವೇನಾದರೂ ಕ್ವಾಲಿಫಿಕೇಷನ್ ಆಗಿದೆ ಅಂತಂದರೆ ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿ ಮೆನ್ಷನ್ ಮಾಡಿ. ಆರ್ ಯು ಕರೆಂಟ್ಲಿ ವರ್ಕಿಂಗ್, ಎಸ್ ಇದ್ದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಕೊಡಿ, ಅಥವಾ ನೋಟಿಸ್ ಪೀರಿಯಡಲ್ಲಿದ್ದರೆ ಸೆಲೆಕ್ಟ್ ಮಾಡಿ ಅದನ್ನ. ಸೊ ಇಲ್ಲಿ ನೆಕ್ಸ್ಟ್ ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ರೋಲ್ ಫ್ರಮ್ ದ ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಈ ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೀವು ಓದಿದಾಗ ನಿಮಗೆ ಏನು ಅರ್ಥ ಆಯಿತು ಅಂತ ಕೇಳಿದ್ದಾರೆ. ಇದು ನಿಮ್ಮದೇ ವರ್ಡ್ಸಲ್ಲಿ ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ನೀವು ಇದನ್ನ ಫಿಲ್ ಮಾಡ್ಬೋದು. ವೈ ಆರ್ ಯು ಇಂಟ್ರೆಸ್ಟೆಡ್ ಇನ್ ದಿಸ್ ರೋಲ್, ವಾಟ್ ಮೇಕ್ಸ್ ಯು ಗುಡ್ ಫಿಟ್
ಫಾರ್ ದಿಸ್ ರೋಲ್. ಅಂದರೆ ನಿಮಗೆ ಈ ಜಾಬ್ಗೆ ಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಇದೆ ಅಂತ ಕೇಳಿದರೆ, ಹಾಗೆ ನೀವೇ ಇದಕ್ಕೆ ಗುಡ್ ಫಿಟ್ ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತ ಕೇಳಿದರೆ, ಸೊ ನೀವೇನು ಮಾಡಿ ಅಂತಂದರೆ ಇದನ್ನು ಸೇಮ್ ನಿಮ್ಗೆ ಆನ್ಸರ್ ಮಾಡೋಕ್ಕತ್ತೆ ಮಾಡಿ, ಇಲ್ಲ ಅಂತಂದರೆ ChatGPT ಹೆಲ್ಪ್ ತೊಗೊಳ್ಳಿ. ಸೊ ಡು ಯು ಹ್ಯಾವ್ ಎ ಲ್ಯಾಪ್ಟಾಪ್ ಅಂತ ನಿಮಗೆ ಲ್ಯಾಪ್ಟಾಪ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಸೊ ಕವರ್ ನೋಟ್ ಕೇಳಿದರೆ ಈ ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಈ ಕ್ವೆಶನ್ನ ತೆಗೆದ್ಬಿಟ್ಟು ChatGPTಲಿ ಹಾಕಿದಾಗ ಆಟೋಮೆಟಿಕ್ಕಾಗಿ ನಿಮಗೆ ಆನ್ಸರ್ ಬರುತ್ತೆ. ಅದರಲ್ಲಿ ಏನೆಲ್ಲ ಚೇಂಜಸ್ ಬೇಕು ಮಾಡಿಕೊಂಡು ಪ್ರೊಸೀಡ್ ಆಗಿ. ನೆಕ್ಸ್ಟ್ ಇಲ್ಲಿ ಅಗ್ರಿ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಸೊ ಹೀಗೆ ನೀವು ಜಾಬ್ಗೆ ಅಪ್ಲೈ ಮಾಡಿದ್ದೀರಾ. ನೀವೇನಾದರೂ ಈ ಜಾಬ್ಗೆ ಸೆಲೆಕ್ಟ್ ಆದರೆ ಅವ್ರ ಕಡೆಯಿಂದ ನಿಮಗೆ ಮೇಲ್ ಬರುತ್ತೆ. ಇವಾಗ ಅಪ್ಲೈ ಮಾಡಿದ ತಕ್ಷಣ ನಾಳೆನೇ ಬರಲ್ಲ, 1 ವೀಕ್ ಆಗ್ಬೋದು ಅಥವಾ ಬರ್ದೇ ಇರ್ಬೋದು. ತುಂಬ ಟೈಮ್ ಆಗಿದೆ ಅಂತಂದರೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ನೀಡಿದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.